ವರ್ಷದ ಪ್ರಾರಂಭದಲ್ಲಿ ನಮ್ಮ ಶಾಲೆ ಪ್ರಾರಂಭವಾಗಕ್ಕೆ ಮುಂಚೆ ನಾವು ಅಕ್ಷರಾಭ್ಯಾಸ ಅನ್ನೋ ಕಾರ್ಯಕ್ರಮದ ಮುಖಾಂತರ ಎಲ್ಲ ಮಕ್ಕಳನ್ನು ಶಾಲೆಗೆ ಬರಮಾಡ್ಕೊಳ್ತೀವಿ. ಅಕ್ಷರಾಭ್ಯಾಸ ಅನ್ನೋದು ಪ್ರತಿಯೊಬ್ಬ ಮಗುವಿನ ಒಂದು ಅಮೂಲ್ಯವಾದಂತಹ ಅವಕಾಶ. ಸೊ ತಂದೆ ತಾಯಿಗಳಿಗೆ ತನ್ನ ಮಗುವಿನ ವಿದ್ಯಾಭ್ಯಾಸ ಪ್ರಾರಂಭ ಮಾಡಬೇಕಾದ್ರೆ ಶೃಂಗೇರಿ ಅಥವಾ ಹೊರನಾಡು ಎಲ್ಲಿ ಕಡೆ ಹೋಗಿ ಅವರು ಅಕ್ಷರಾಭ್ಯಾಸನ ಶುರು ಮಾಡ್ತಾರೆ. ಸೊ ಆದ್ರೆ ನಾವಿಲ್ಲಿ ನಮ್ಮ ಎಲ್ಲಾ ಪೇರೆಂಟ್ಸ್ಗೂ ಶೃಂಗೇರಿಗೆ ಹೋಗಿ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಆಗೋದಿಲ್ಲ. ಅವ್ರಿಗೋಸ್ಕರ ನಾವೇನ್ ಮಾಡಿದೀವಿ, ಇಲ್ಲೇ ನಮ್ಮ ಶಾಲೆಯಲ್ಲೇ ಒಂದು ಅಕ್ಷರಾಭ್ಯಾಸನ ಶಾಸ್ತ್ರೋಕ್ತವಾಗಿ ಸಂಪ್ರದಾಯಬದ್ಧವಾಗಿ ಮಾಡೋ ರೀತಿಯಂತಹ ಶಾಸ್ತ್ರಿಗಳನ್ನೆಲ್ಲ ಕರೆಸಿ ನಾವು ಮಾಡಿಸ್ತಾ ಇದೀವಿ. ಅದರಿಂದ ಏನಾಗುತ್ತೆ, ಆ ಮಕ್ಕಳಲ್ಲಿ ಅಥವಾ ಪೇರೆಂಟ್ಸ್ ಅಲ್ಲಿ ಒಂದು ಪಾಸಿಟಿವ್ ವೈಬ್, ಓಕೆ ನನ್ನ ಮಗು ಅಕ್ಷರಾಭ್ಯಾಸನ ಆಯ್ತು, ಒಂದು ಉತ್ತಮವಾಗಿ ಆಯ್ತು ನನ್ನ ಮಗುದು ಆದಂತ ಆ ಒಂದು ಮನಸ್ಥಿತಿ ಪೇರೆಂಟ್ಸ್ ಅಲ್ಲಿ ಕೂಡ ಬರುತ್ತೆ. ಅದರಿಂದ ನಾವು ಅಕ್ಷರಾಭ್ಯಾಸದ ಮುಖಾಂತರ ಪ್ರಾರಂಭ ಮಾಡ್ತೀವಿ. ಮತ್ತೆ ಮಗುವಿಗೆ ಪ್ರಶ್ನೆ ಸರಿ ನಮ್ಮ ಶಾಲೆಯಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಫುಟ್ ಪ್ರಿಂಟ್ ಅನ್ನೋದು ಬಹಳ ಒಂದು ಅಮೂಲ್ಯವಾದಂತಹ ಇದು. ಸೊ ಮಗು ತಮ್ಮ ಕಾಲಿನ ಮೊದಲ ಪ್ರಿಂಟ್ ಅನ್ನ ಆ ಕ್ಲಾಸ್ ಅಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಬಲಗಾಲನ ಇಟ್ಟು ತಗೋತೀವಿ. ಅದು ನಾವು ಮಕ್ಕಳಿಗೆ ಪೇರೆಂಟ್ಸ್ಗೆ ನಾವು ಅದನ್ನ ಪ್ರಿಂಟ್ ಅನ್ನ ವಾಪಸ್ ಕೊಡ್ತೀವಿ. ಮತ್ತೆ 1 ಇಯರ್ ಮುಗಿಯೋಷ್ಟೊತ್ತಿಗೆ ನಾವು ವಾಪಸ್ ಕೊಡ್ತೀವಿ. ಅದು ಮಗುವಿನ ಒಂದು ಮೆಮೊರಿ, ಲೈಫ್ ಲಾಂಗ್. ನನ್ನ ಮಗು ಮೊದಲನೇ ದಿನ ಸ್ಕೂಲ್ ಕಾಲಿಟ್ಟಾಗ ನನ್ನ ಮಗು ಮೊದಲನೇ ಹೆಜ್ಜೆ, ಆ ಪೇರೆಂಟ್ಸ್ ಅದೊಂಥರ ಒಂದು ಖುಷಿ ಕೊಡುವಂತ ವಿಚಾರಗಳು. ಇಂತಹ ಖುಷಿ ಕೊಡುವಂತ ವಿಚಾರಗಳನ್ನ ತುಂಬಾನೇ ನ್ಯಾಷನಲ್ ಪ್ರೈಡ್ ಸ್ಕೂಲ್ ಅಲ್ಲಿ ಅಳವಡಿಸ್ಕೊತಾ ಇದೀವಿ. ಸೊ ಜೊತೆಗೆ ಒಂದು ಫೋಟೋ ಫ್ರೇಮ್ ಮಾಡಿದ್ವಿ. ಫೋಟೋ ಫ್ರೇಮ್ ಮುಖಾಂತರ ಕೂಡ ನಮ್ಮ ಮಗುವಿನ ಫಸ್ಟ್ ಡೇ ಆಫ್ ಮೈ NPS ಅಂತ ಬರುತ್ತೆ. ಸೊ ಅದೆಲ್ಲ ಪೇರೆಂಟ್ಸ್ಗೂ ಪ್ರತಿಯೊಂದೂ ಒಂದು ಖುಷಿ ಕೊಡುವಂತ ವಿಚಾರಗಳು. ಸೊ ಜೊತೆಗೆ ಶಾಲೆಯಲ್ಲಿ ಈಗ ಆಲ್ರೆಡಿ ನಾವು ಇಂಡೋರ್ ಕಬಡ್ಡಿ, ಇಂಡೋರ್ ಕುಸ್ತಿ ಎಲ್ಲ ಶುರು ಮಾಡ್ತಾ ಇದೀವಿ. ಸೊ ತುಂಬಾ ಅದ್ಭುತವಾಗಿ ಮಾಡ್ತಾ ಇದೀವಿ. ನಿಮ್ಗೆಲ್ಲರಿಗೂ ಕೂಡ ಇನ್ನು 6ನೇ ತಾರೀಕಿಂದ 20ನೇ ತಾರೀಕುವರೆಗೂ ಎಲ್ಲರಿಗೂ ಫ್ರೀ ಸೆಟ್ಲಿಂಗ್ ಪೀರಿಯಡ್ ಅಂತ ಕೂಡ ಕೊಟ್ಟಿದ್ದೀವಿ. ಪೇರೆಂಟ್ಸ್ ಯಾರಾದ್ರೂ ಬಂದು ಫ್ರೀ ಆಗಿ ನಿಮ್ಮ ಮಗುವಿನ ನ್ಯಾಷನಲ್ ಪ್ರೈಡ್ ಸ್ಕೂಲ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಫ್ರೀ ಆಗಿ ಕರ್ಕೊಂಡ್ಬಂದು ಸೇರಿಸಬಹುದು. 20ನೇ ತಾರೀಕು ಆದ್ಮೇಲೆ ನಿಮ್ಮ ಮಗು ಎಕ್ಸ್ಪೀರಿಯನ್ಸ್ ಇಷ್ಟ ಆಯ್ತು ಅಂದ್ರೆ ನೀವು ಶಾಲೆಗೆ ನೋಂದಾಯಿಸಬಹುದು. ಮುಂಚೆ ಎಲ್ಲ ನಾವು ವಾಟ್ಸ್ಆಪ್ ಅಲ್ಲಿ ಪೇರೆಂಟ್ಸ್ ಗಳಿಗೆ ಏನೇ ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ ವಾಟ್ಸ್ಆಪ್ ಅಲ್ಲಿ ಕೊಡ್ತಾ ಇದ್ವಿ. ಈ ವರ್ಷ ನಾವು ಒಂದು ಹೊಸ ಆಪ್ ನ ಒಂದು ಡೌನ್ಲೋಡ್ ಕ್ರಿಯೇಟ್ ಮಾಡಿದ್ವಿ, ನ್ಯಾಷನಲ್ ಪ್ರೈಡ್ ಸ್ಕೂಲ್ ಆಪ್ ಅಂತ. ಸೊ ಇದ್ರಲ್ಲಿ ಏನಾಗುತ್ತೆ, ನಿಮ್ಗೆ ಮಗುವಿನ ಸಂಪೂರ್ಣ ಇನ್ಫಾರ್ಮೇಶನ್, ಮಗು ಶಾಲೆಗೆ ಬಂದಿದ್ಯಾ ಬಂದಿಲ್ವಾ, ಮಗು ಮಾರ್ಕ್ಸ್ ಕಾರ್ಡ್ ಏನಾಗಿದೆ, ಮಗು ಪ್ರೋಗ್ರೆಸ್ ಏನಾಗ್ತದೆ, ಪೇರೆಂಟ್ಸ್ಗೆ ಏನಾದ್ರು ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ ಆ ರೀತಿ ಪ್ರತಿಯೊಂದು ವಿಚಾರಗಳು ಕೂಡ ನಾವು ಆಪ್ ಮುಖಾಂತರನೇ ಕೊಡ್ತಾ ಇದೀವಿ. ಸೊ ಅದೊಂದು ಹೊಸ ಅಡ್ವಾಂಟೇಜ್ ಈಗ ಪೇರೆಂಟ್ಸ್ಗೆ. ನಿಮ್ಮ ಮಗುಗೆ ಏನಾಗಿದೆ, ನಿಮ್ಮ ಮಗು ಪ್ರೋಗ್ರೆಸ್ ಏನಾಗಿದೆ, ಸೊ ನಿಮ್ಮ ಮಗುಗೆ ಏನಾದ್ರು ನಾವು ಇನ್ಫಾರ್ಮೇಶನ್ ಸಿಗ್ಬೇಕಾದ್ರೆ, ನಿಮ್ಮ ಮಗು ಏನಾದ್ರು ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸಿ ಪ್ರೈಸ್ ತಗೊಂಡಿದ್ಯಾ ಅದ್ರ ಇನ್ಫಾರ್ಮೇಶನ್, ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ನಾವು ಆಪ್ ಅಲ್ಲಿ ಸಿಗೋ ತರ ಮಾಡಿದೀವಿ. ಸೊ ಆಪ್ ನ ಎಲ್ಲಾ ಪೇರೆಂಟ್ಸ್ ನ್ಯಾಷನಲ್ ಪ್ರೈಡ್ ಸ್ಕೂಲ್ ದುಬ್ಲಾಪುರ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಆ ಪೇರೆಂಟ್ಸ್ ಎಲ್ಲರೂ ಆ ಆಪ್ ನ ಎಂಜಾಯ್ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಪ್ರೈಡ್ ಸ್ಕೂಲ್, ಮೈ NPS ಮೈ ಪ್ರೈಡ್. ಇಲ್ಲಿ ಬಂದು ಟೀಚರ್ಸ್, ಸ್ಕೂಲ್ ಮೇಂಟೆನೆನ್ಸ್, ಟೈಮಿಂಗ್ಸ್, ಎಜುಕೇಶನ್, ಮಕ್ಕಳು ಚೆನ್ನಾಗಿ ಹೊಂದ್ಕೊಳ್ತಾರೆ. ಗೇಮ್ಸ್, ಆಕ್ಟಿವಿಟೀಸ್ ಎಲ್ಲ ಬಹಳ ಚೆನ್ನಾಗಿದೆ. ಅದರಿಂದ ನಮ್ಮ ಮೊದಲನೇ ಮಗಳು ಇಲ್ಲೇ ಓದ್ತಾ ಇದ್ದಾಳೆ. ಈಗ ಈ ಮಗನ್ನು ಇಲ್ಲೇ ಜಾಯಿನ್ ಮಾಡಿದೀವಿ. ನಾವು ಬಹಳ ಸಂತೋಷ ಆಗ್ತಾ ಇದೆ. ಅಕ್ಷರಾಭ್ಯಾಸ ಬಂದು ಹೊಸ ಮಕ್ಕಳಿಗೆ ಪ್ರತಿ ವರ್ಷನೂ ಮಾಡ್ತಾ ಇರ್ತಾರೆ. ನನ್ನ ಮಗನಿಗೆ ಈ ವರ್ಷ ಮಾಡಿದ್ವಿ. ನಮ್ಗೆಲ್ಲ ಬಹಳ ಹ್ಯಾಪಿ. ಶೃಂಗೇರಿವರೆಗೂ ಹೋಗ್ಬೇಕು ಮಕ್ಕಳಿಗೆ. ಇಲ್ಲೇ ಸ್ಕೂಲಲ್ಲೇ ಮಾಡಿಸಿದ್ರು ಸತೀಶ್ ಸರ್. ಅದು ಬಹಳ ಸಂತೋಷ. ನ್ಯಾಷನಲ್ ಪ್ರೈಡ್ ಸ್ಕೂಲ್ಗೆ ಸೇರಿಸಿರೋ ತುಂಬಾನೇ ಖುಷಿ ಆಗ್ತಿದೆ. ಅದು ಇದು ಅಕ್ಷರಾಭ್ಯಾಸ ಇದೆಲ್ಲ ತುಂಬಾ ವಸ್ತು. ನಮ್ಗಂತೂ ಇರೋದೊಂದು ಮಗ, ಅದನ್ನ ಡಾಕ್ಟರ್ ಮಾಡಿಸ್ಬೇಕು ಅನ್ನೋದೊಂದು ಆಸೆ ಇದೆ. ಇಷ್ಟು ದೊಡ್ಡ ಸ್ಕೂಲಲ್ಲಿ ಸೇರಿಸಿದ್ರು ತುಂಬಾ ಖುಷಿ ಆಗ್ತಿದೆ. ಅದ್ರಲ್ಲೂ ಇದು ಮಗುಟದಾಗಿಂದ ಇಷ್ಟು ದೊಡ್ಡ ಫಂಕ್ಷನ್ ಅಟೆಂಡ್ ಮಾಡಿರೋದು ಇವಾಗಲೇ ತುಂಬಾ ಖುಷಿ ಆಗ್ತಿದೆ. ಹಾಗೇನೆ ಎಲ್ಲಾ ಮಕ್ಕಳು ಇಷ್ಟು ಖುಷಿ ಆಗಿದಾರಲ್ವಾ, ನಮ್ಮ ಮಗುನು ಚೆನ್ನಾಗಿ ಓದುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನ್ಯಾಷನಲ್ ಪ್ರೈಡ್ಗೆ ಸೇರಿಸಿರೋದು ಖುಷಿ ಆಗ್ತಿದೆ. ಥ್ಯಾಂಕ್ ಯು. ರೋಷನ್. ಸೊ ಫಸ್ಟ್ ಟೈಮ್ ಇಲ್ಲಿ ಜಾಯಿನ್ ಮಾಡಿಸಿದ್ದೀನಿ ಸ್ಕೂಲ್ಗೆ, ನ್ಯಾಷನಲ್ ಪ್ರೈಡ್ ಸ್ಕೂಲಲ್ಲಿ. ಸೊ ಇದು ಅಕ್ಷರ ಕಾರ್ಯಕ್ರಮ ಇತ್ತು, ಅಕ್ಷರಾಭ್ಯಾಸ ಅಂತ. ಚೆನ್ನಾಗಿತ್ತು ಕಾರ್ಯಕ್ರಮ. ಮತ್ತೆ ಇವಾಗ ಡಿಜಿಟಲೈಸ್ ಏನೋ ಆ್ಯಪ್ ಮಾಡ್ತಾವ್ರೆ. ಸೊ ಇದು ಚೆನ್ನಾಗಿದೆ. ಸೊ ICSE ಒಂದು ಇತ್ತು, ನಾವು ICSE ಸೇರಿಸಬೇಕು ಸ್ಕೂಲ್ ಅಂತ. ಸೊ ಇವಾಗ ಸೇರಿಸಿದ್ವಿ ಮಗುನ LKGಗೆ. ಲುಕಿಂಗ್ ಫಾರ್ವರ್ಡ್ ಫಾರ್ ದಿ ಎಜುಕೇಶನ್, ಗುಡ್ ಎಜುಕೇಶನ್ ಫಾರ್. ತುಂಬಾ ಇಷ್ಟ ಆಯ್ತು. ಮತ್ತೆ ಚಿಕ್ಕ ಮಕ್ಕಳಿಗೆಲ್ಲ ಇಂಗ್ಲಿಷ್ ಮಾತಾಡ್ತಾರೆ, ಅದೆಲ್ಲ ನಮ್ಗೆ ತುಂಬಾ ಇಷ್ಟ ಆಯ್ತು. ಹಾಗಾಗಿ ನಾವು ಮಕ್ಕಳಿಗೆ ಇಲ್ಲೇ ಆಗ್ಬೇಕು ಅಂತ ಈ ಸಲ ಸೇರಿಸಿದೀವಿ. ದೊಡ್ಡಬಳ್ಳಾಪುರದಲ್ಲಿ ನ್ಯಾಷನಲ್ ಪ್ರೈಡ್ ಸ್ಕೂಲ್ ಇಂದ ಆರ್ಗನೈಸ್ ಮಾಡಿರೋಂತ ಅಕ್ಷರಾಭ್ಯಾಸ ತುಂಬಾ ಚೆನ್ನಾಗಿ ನಡೆದಿದೆ. ಇವತ್ತು ಫಸ್ಟ್ನೇ ಮಗ ಆಲ್ರೆಡಿ 6 ಇಯರ್ಸ್ ಇಂದ ಇಲ್ಲೇ ಓದ್ತಾ ಇರೋದು. ಈಗ ಸೆಕೆಂಡ್ ಒನ್ ಸೇರಿಸ್ತಾ ಇದೀವಿ. ಸೊ ಅಕ್ಷರಾಭ್ಯಾಸ ಯಾವ ಸ್ಕೂಲಲ್ಲೂ ಪ್ರಿಫರ್ ಮಾಡಲ್ಲ, ಬಟ್ ಇಲ್ಲಿ ಪ್ರಿಫರ್ ಮಾಡಿ ನಾಟ್ ಓನ್ಲಿ ಧರ್ಮ ಅಂತಲ್ಲ, ಎಲ್ಲಾ ಮಕ್ಕಳನ್ನು ಕೂರಿಸಿ ಅಕ್ಷರಾಭ್ಯಾಸ ಸ್ಟಾರ್ಟ್ ಮಾಡಿರೋದು ಖುಷಿ ಅನ್ನಿಸ್ತಿದೆ. ಅದ್ರ ಜೊತೆಗೆ ಫುಟ್ ಪ್ರಿಂಟ್ ಅನ್ನೋದಾಗಿರ್ಬೋದು, ಫಸ್ಟ್ ಟೈಮ್ ಕ್ಲಾಸಿಗೆ ಕಾಲಿಡ್ತಿರೋ ಮಗು ಬಗ್ಗೆ ಅವ್ರು ಕಾಳಜಿ ವಹಿಸ್ತಿರೋದಿರ್ಬೋದು, ಅದೆಲ್ಲ ಖುಷಿ ಅನ್ನಿಸ್ತಿದೆ. ಫಸ್ಟ್ ಆಫ್ ಆಲ್ ನಮ್ಗೆ ತುಂಬಾ ಖುಷಿ ಆಯ್ತು. ಏನ್ ಈ ಒಂದು ಸ್ಕೂಲ್ಗೆ ನಾವು ಸೇರಿಸ್ಬೇಕು ಅಂತ ನಮ್ಗೊಂದು ಡ್ರೀಮ್ ಇತ್ತು. ಯಾಕಂದ್ರೆ ನಾವು ಲಾಸ್ಟ್ ಒಂದು 2 ಇಯರ್ಸ್ ಇಂದ ನೋಡ್ತಾ ಇದ್ವಿ ಈ ಸ್ಕೂಲ್ ಬೆಳವಣಿಗೆ ಯಾವ ತರ ಆಗ್ತಾ ಇದೆ. ಪಾಸ್ಟ್ ಅಲ್ಲಿ ಹೆಂಗಿತ್ತು ನಮ್ಗೆ ಗೊತ್ತಿಲ್ಲ, ಬಟ್ ಇವಾಗ ಪ್ರೆಸೆಂಟ್ ಸಖತ್ತು ರೆಸ್ಪಾನ್ಸ್ ಇದೆ, ಒಳ್ಳೆ ಗುಡ್ ನೋಟ್ ಇದೆ. ಎಲ್ಲರಿಗೂ ಗೊತ್ತಿದೆ ನ್ಯಾಷನಲ್ ಪ್ರೈಡ್ ಅಲ್ಲಿ ಒಳ್ಳೊಳ್ಳೆ ಆಕ್ಟಿವಿಟೀಸ್ ಆಗುತ್ತೆ. ನಾವು ಬರೀ ಹುಡುಗರಿಗೆ ಬರೀ ಎಜುಕೇಶನ್ ಕೊಟ್ರೆ ಸಾಲದು, ಮಕ್ಕಳಿಗೆ ನಾವು ಅವ್ರ ಲೈಫ್ ಅಲ್ಲಿ ಹೆಂಗೆ ಸ್ಟೇಬಲ್ ಆಗ್ಬೇಕು, ಯಾವ ತರ ಯಾರ ಗೌರವ ಕೊಡ್ಬೇಕು, ಯಾವ ತರ ಹೆಂಗಿರ್ಬೇಕು ಅನ್ನೋದನ್ನ
ತುಂಬಾ ಇಂಪಾರ್ಟೆಂಟ್. ಅವ್ರು ಅದನ್ನ ಕಲಿಬೇಕು. ಅದನ್ನ ಇಲ್ಲಿ ನ್ಯಾಷನಲ್ ಪ್ರೈಡ್ ಅಲ್ಲಿ ಕಲಿಸ್ಕೊಡ್ತಾ ಇದ್ದಾರೆ. ಇವಾಗ ಪ್ರೀ ನರ್ಸರಿ ಸೇರಿಸಿದೀವಿ. ಫಸ್ಟ್ ಡೇ ಅಕ್ಷರಾಭ್ಯಾಸ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದಕ್ ಮುಂಚೆ ನಾವೆಲ್ಲ ಅಕ್ಷರಾಭ್ಯಾಸಕ್ಕೆ ಶೃಂಗೇರಿಗೆ ಹೋಗ್ಬೇಕಾಗಿತ್ತು. ಬಟ್ ಇವಾಗ ಸ್ಕೂಲಲ್ಲೇ ಇದೆ ಫಸ್ಟ್ ಟೈಮ್ ನಾವು ನೋಡ್ತಿರೋದು. ಈ ಒಂದು ಸ್ಕೂಲಲ್ಲಿ ಅಕ್ಷರಾಭ್ಯಾಸ, ನಾವು ಎಲ್ಲ ಎಜುಕೇಶನ್ ಮಾಡಿದೀವಿ, ನಮ್ದೆಲ್ಲ ಡಿಗ್ರಿ ಎಲ್ಲ ಕಂಪ್ಲೀಟ್ ಆಗಿದೆ. ಬಟ್ ನಮ್ಮ ಎಜುಕೇಶನ್ ಅಲ್ಲಿ ನಾವು ಯಾವತ್ತೂ ನೋಡಿಲ್ಲ ಈ ತರ ಸ್ಕೂಲಲ್ಲಿ ಅಕ್ಷರಾಭ್ಯಾಸ ಮಾಡೋದನ್ನ. ಬೆಳವಂಗದ ಪಕ್ಕ ಸೊನ್ನೇನಹಳ್ಳಿ ಅಂತ, ಇಲ್ಲಿಂದ ಸುಮಾರು ಒಂದು 16 ಕಿಲೋಮೀಟರ್ ಆಗುತ್ತೆ ದೊಡ್ಡಬಳ್ಳಾಪುರದಿಂದ. ನಾವು ಮೊದಲು LKG ಮತ್ತು UKG ಅಲ್ಲೇ ನಿಸರ್ಗ ಸ್ಕೂಲಲ್ಲಿ ವಿದ್ಯಾಭ್ಯಾಸಕ್ಕೆ ಕಳಿಸಿದ್ವಿ. ಈ ಮೊದಲನೇ 1ನೇ ತರಗತಿಯಿಂದ ICI ಸಿಲೆಬಸ್ಸು ಅಂತ ಹೇಳ್ಬಿಟ್ಟು ಇಲ್ಲಿ ನಮಗೆ ಯಾರೋ ತುಂಬ ಆತ್ಮೀಯ ಇರೋ ಅಂಥವ್ರು ದೊಡ್ಡಬಳ್ಳಾಪುರ ಈ ನ್ಯಾಷನಲ್ ಪ್ರೈಡ್ ಸ್ಕೂಲ್ ಅನ್ನೋದನ್ನ ಒಂದು ಪ್ರೊವೈಡ್ ಮಾಡಿದ್ರು. ಇಲ್ಲಿನ ಎಜುಕೇಷನ್ನು ಇದೆಲ್ಲದ ಬಗ್ಗೆ ನಾವು ಇವತ್ತಿನ ಇದರಲ್ಲಿ ನಾವು ಮಕ್ಕಳಿಗೆ ಏನು ಅಸೆಟ್ ಮಾಡಿಡೋಕ್ಕಾಗಲ್ಲ. ಮೇಯ್ನು ನಾವು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ, ನಾವು ಮೊದಲಿಂದನೂ ಒಳ್ಳೆ ವಿದ್ಯಾಭ್ಯಾಸ ಕೊಡೋದು ಒಂದೇ ನಮ್ಮ ಇವಾಗಿನ ಕಾಲದಲ್ಲಿ ಪೇರೆಂಟ್ಸು. ಹಾಗಾಗಿ ನಾವು ಈ ಸ್ಕೂಲ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್.